ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗ್ ಒಂದು ಡೀಸೆಂಟ್ ಪ್ರಾಫಿಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಮಾರ್ಕೆಟಲ್ಲಿ ಅಂತ ಸ್ನೇಹಿತರೆ, ಆ್ಯಸ್ ಆಫ್ ನಾವು ನೋಡಿದ್ರೆ ಮಾರ್ಕೆಟು ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಅಂತ ಕಾಣಿಸ್ತಿದೆ ಸಹ. ಅದರಲ್ಲಿ ಕೊಡ್ತಿರೋಂಥ ಒಂದು ಸ್ವಿಂಗ್ ಮೂಮೆಂಟ್ಗಳು ಒಂದು ಸಿಕ್ಕಾಪಟ್ಟೆ ಒಂದು ಮ್ಯಾಸಿವ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಡೀಟೇಲ್ಸ್ ಶೇರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಒಂದು ಪ್ರಾಫಿಟ್ 743 ಪ್ರಾಫಿಟ್ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಈ ಒಂದು ಪ್ರಾಫಿಟ್ ನೀವು ನೋಡಿದ್ರೆ, ಈ ಒಂದು ಎರಡು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ನಾವೇನು ತೊಗೊಂಡಿದ್ದು ಅದರಲ್ಲಿ ನಮಗೆ ಹತ್ತಿರ ಒಂದು ₹1000 ಲಾಸ್ ಆಗಿದೆ. ಅದು ಬಿಟ್ಟರೆ ಈ ಒಂದು ಲೆವೆಲಲ್ಲಿ ನೋಡಿ ₹1700 ಗಂಟ ಪ್ರಾಫಿಟ್ ಆಗಿದೆ. ಸೊ ಓವರಾಲ್ ಈ ಒಂದು ಪೊಸಿಷನ್ನ ನಾವು ಮಾರ್ಕೆಟ್ ಎಂಟೈರ್ ಮೂಮೆಂಟ್ ಅಥವಾ ಎಂಟೈರ್ ಡೇನ ಮೂಮೆಂಟ್ ನೋಡಿದ್ರೆ, ಆಲ್ಮೋಸ್ಟ್ ಇದು ಬಂದು ನನಗೆ ಒಂದು 1600 ಗಂಟ ಪ್ರಾಫಿಟ್ ಇತ್ತು. ನೆಕ್ಸ್ಟ್ ಬಂದು ₹500 ಬಂದುಬಿಡ್ತು. ಬಿಕಾಸ್ ಒಂದು ನಿಮಿಷ ಕ್ಯಾಂಡಲ್ ಸಹ ನೋಡ್ತಾ ಇದ್ದೀನಿ. ಓಕೆ, 10-15 ಒಂದು ಕ್ಯಾಂಡಲ್, ಆ ಒಂದು ಎರಡು ಬ್ಯಾಕ್ ಟು ಬ್ಯಾಕ್ ಗ್ರೀನ್ ಕ್ಯಾಂಡಲ್ ಬಂದಮೇಲೆ ಆಲ್ಮೋಸ್ಟ್ ಒಂದು ₹500 ಪ್ರಾಫಿಟ್ ಬಂದುಬಿಡ್ತು. 1500-1700 ಬಿಕಾಸ್ ಅಷ್ಟೊಂದು ಪ್ರೈಸ್ ಮೂಮೆಂಟ್ ಆಯಿತು ಅಂತ ಹೇಳ್ಬೋದು. ಅದಾದಮೇಲೆ ಸೈಡ್ ವೇಸ್ ಆಗಿ ಆಲ್ಮೋಸ್ಟ್ ಒಂದು 11-20 ಈ ಟೈಮಲ್ಲೂ ಸಹ ಸ್ವಲ್ಪ ಒಂದು ಕೈಂಡ್ ಆಫ್ ಒಂದು ತಕ್ಕಮಟ್ಟಿಗೆ ಒಂದು 2200 ಗಂಟ ಒಂದು ಪ್ರಾಫಿಟ್ ತೋರಿಸುತ್ತೆ. ಬಟ್ ಮಾರ್ಕೆಟ್ ಏನು ಮಾಡೋಕ್ಕಾಗೋದಿಲ್ಲ. ಈ ರೀತಿ ಒಂದು ಸ್ವಿಂಗ್ಸ್ ಮೂಮೆಂಟ್ ಕೊಟ್ಟ ಮೇಲೆ ನಮ್ಗೆ ಲಾಸ್ ಬಂದೇ ಬರ್ತಲ್ಲ. ಅದಕ್ಕೋಸ್ಕರ ಡೀಸೆಂಟ್ ಪ್ರಾಫಿಟ್ ಮಂತೇನು ಒಂದು ಡೀಸೆಂಟಾಗಿ ಕ್ಲೋಸ್ ಆಗಲಿ ಅಂತ ನಮ್ಮ ರೂಲ್ಸ್ ಪ್ರಕಾರ ಎಕ್ಸಿಟ್ನ ಮಾಡಿದ್ರಿ. ಸೊ ನಾಟ್ ಎ ಗ್ರೇಟ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ಆ ರೀತಿ ಒಂದು ಸ್ವಿಂಗ್ ಮೂಮೆಂಟ್ಗಳು ಕೊಡ್ತಿದೆ. ಈ ಒಂದು ಈಗ 3 ಗಂಟೆ 2 ನಿಮಿಷ ಆಗ್ತಿದೆ. ಮಾರ್ಕೆಟ್ ಪ್ರೈಸ್ ಆಕ್ಷನ್ ನೋಡ್ತಿದ್ದೀನಿ. ಆಲ್ಮೋಸ್ಟ್ 51,510 ಮೂಮೆಂಟಲ್ಲಿ ಪ್ರೈಸಲ್ಲಿ ಮೂಮೆಂಟ್ ಆಗ್ತಿದೆ. ಆಲ್ಮೋಸ್ಟ್ ನೋಡ್ತಿದ್ರೆ ಫ್ಲ್ಯಾಟ್ ಡೇಲ್ ಕ್ಲೋಸ್ ಆಗಿರೋ ಸಹ ಆಲ್ರೆಡಿ ಹೇಳಿದಂಗೆ ಸ್ವಿಂಗ್ಸ್ ಸಿಕ್ಕಾಪಟ್ಟೆ ಒಂದು ಡ್ಯಾಮೇಜ್ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ ಮಾರ್ಜಿನ್ ಬಂದು ಹತ್ತಿರ ₹41,000 ಒಂದು ಮಾರ್ಜಿನ್ ಇದೆ. ಸೊ ಟ್ಯಾಕ್ಸಸ್ ಬಂದು ಹತ್ತಿರ ₹12 ಒಂದು ಟ್ಯಾಕ್ಸಸ್ ಇದೆ ಅಂತ ಹೇಳೋದು. ಯಾವುದೇ ರೀತಿಯ ದೊಡ್ಡ ಚಾರ್ಜಸ್ ಏನಿಲ್ಲ. ಸೊ ಅದ್ರ ಜೊತೆಗೆ ನಮ್ಮೊಂದು ಡೀಟೇಲ್ಸ್ನ ನಮ್ಮೊಂದು ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿದ್ವಿ. ಈ ಮಂತ್ ಓವರಾಲ್ ₹4,200 ಒಂದು ಪ್ರಾಫಿಟ್ಟು. ಅದರಲ್ಲಿ ಆಲ್ಮೋಸ್ಟ್ ಒಂದು ₹200-250 ಒಂದು ಟ್ಯಾಕ್ಸಸ್ಸು, ಅದ್ರ ಜೊತೆಗೆ ಗೌರ್ಮೆಂಟ್ ಚಾರ್ಜಸ್ ಹೋದರೂ ಸಹ ಅದತ್ರ ಒಂದು 5-6% ಪ್ರಾಫಿಟ್ ಮಾಡಿದ್ರಿ. ಅವನೇ ಕ್ಯಾಪಿಟಲ್ ಅಥವಾ ಅವನೇನು ಇನ್ವೆಸ್ಟ್ಮೆಂಟ್ ಅನ್ನೋಕ್ಕಿಂತ ಮಾರ್ಜಿನ್ ಎಷ್ಟು ಯೂಸ್ ಮಾಡಿದೆ ಹತ್ತಿರ 60,000-65,000 ಏನು ಯೂಸ್ ಮಾಡಿದೆ. ಅದ್ರ ಮೇಲೆ ಕ್ಲೋಸ್ ಟು 5% ರಿಟರ್ನ್ ಬಂದಿದೆ ಅಂತ ಹೇಳ್ಬೋದು. ವಿಚ್ ಇಸ್ ಅ ವೆರಿ ಡೀಸೆಂಟ್. ಯಾಕೆಂದರೆ ನೀವು ನೋಡಿದ್ರೆ ಸುಮಾರು ದಿವಸ ನಾನು ಟ್ರೇಡ್ ಸಹ ಮಾಡಿರಲಿಲ್ಲ. ಅದಕ್ಕೆ ರೀಸನ್ ಸಹ ಹಾಕಿದ್ದೀನಿ. ಎಂಟೈರ್ ಮಂತ್ ಡೀಟೇಲ್ಸ್ ಈ ಒಂದು ಸ್ಕ್ರೀನ್ಶಾಟಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೊ ಇವತ್ತಿನೊಂದು ಮಾರ್ಕೆಟ್ ಮೂವ್ಮೆಂಟ್ ನೋಡಿಬಿಟ್ರೆ ಆಲ್ಮೋಸ್ಟ್ ನೋಡಿ ಒಂದು ಫ್ಲ್ಯಾಟಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಓಕೆ, ಫ್ಲ್ಯಾಟಲ್ಲಿ ಆಗಿರೋ ಸಹ ನೋಡ್ಬೋದು. ಈ ಒಂದು ಸ್ವಿಂಗ್ಸ್ಗಳನ್ನ ನೋಡ್ಕೊಳ್ಳಿ. ಓಕೆ, ಸೊ 51,450ಇಂದ 51,650 ಆಲ್ಮೋಸ್ಟ್ 200 ಪಾಯಿಂಟ್ನ ಅಪ್ಪು. ಮತ್ತೆ ಅಲ್ಲಿಂದ ಆಲ್ಮೋಸ್ಟ್ ಒಂದು 300 ಪಾಯಿಂಟ್ನ ಡೌನ್ ಇದೆ. ಮತ್ತೆ ಒಂದು 200 ಪಾಯಿಂಟ್ ಅಪ್ಪು, ಮತ್ತೆ ಒಂದು 200 ಪಾಯಿಂಟ್ ಡೌನ್. ಈ ರೀತಿ ಸಿಕ್ಕಾಪಟ್ಟೆ ಒಂದು ಮ್ಯಾಸಿವ್ ಮೂವ್ಮೆಂಟ್ ಆಗಿರೋದ್ರಿಂದ ಈ ರೀತಿಯ ಸ್ವಿಂಗ್ಸ್ಗಳು ಬಂತು ಅಂದರೆ ಸ್ನೇಹಿತರೆ 100% ಹೇಳ್ತೀನಿ, ಆಪ್ಷನ್ಸ್ ಬೈಯರ್ ಆಗಿತ್ತು ಅಂದರೆ 100% ಲಾಸ್ ಮಾಡ್ಕೊತಾರೆ. ಎರಡು ರೀಸನ್, ಒಂದು ಬಂದು ಟೈಮ್ ಡಿಕೇ ಆಗುತ್ತೆ. ಎರಡನೇ ರೀಸನ್ ಬಂದು ಸ್ಟಾಪ್ ಲಾಸ್ಗಳು ಹಿಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನೀವು ಒಂದು ಸ್ಟ್ರಾಟಜಿನ ಇಟ್ಕೊಂಡು ಮಾಡಿದ್ರೆ ಪ್ರಾಫಿಟ್ ಮಾಡೋದು ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಒಂದು ದಿವಸದಲ್ಲಿ ಯಾರು ಒಂದು ಪ್ಯೂರ್ ಸ್ಟ್ರಾಡಲ್ 51,500 ಏನಾದರೂ ಮಾಡಿದರೆ ಆ ಒಂದು MTM ಸ್ವಿಂಗ್ಸ್ಗಳನ್ನ ಲಾಸ್ಗಳನ್ನ ನೋಡಿಕೊಂಡು ಓಕೆ ನನಗೆ ಗಟ್ ಫೀಲಿಂಗ್ ಇದೆ, ನಾನು ಹೋಲ್ಡ್ ಮಾಡ್ತೀನಿ ಅಂತ ಇದ್ದರೆ ಅವರು ಆರಾಮಾಗಿ ಪ್ರಾಫಿಟು ಮಾಡುವಂಥ ಚಾನ್ಸಸ್ ಇತ್ತು ಅಂತ ಹೇಳೋದು. ಬಿಕಾಸ್ 51,500ನ ಒಂದು CP ಎರಡು ಆಲ್ಮೋಸ್ಟ್ ಒಂದು ಝೀರೋ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಸೊ PE ಸೈಡ್ ಹತ್ತಿರ ಒಂದು ₹23 ಉಳಿಬೋದು ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಒಂದು ಬಿಗ್ ಮೂವ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ಸೊ ಈಗ 3 ಗಂಟೆ 4 ನಿಮಿಷ ಆಗ್ತಿದೆ. ಇನ್ನೊಂದು ನೋಡೋ ಕೆಲಂಟೆ 3 ಗಂಟೆ 5 ನಿಮಿಷದಲ್ಲಿ ಒಂದು ಸ್ವಿಂಗ್ ಮೂವ್ಮೆಂಟ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗಿದೆ. ನೋಡೋಣ, ಜಸ್ಟ್ ನಿಮ್ಗೆ ತೋರಿಸೋ ಪರ್ಪಸ್ಗೋಸ್ಕರ ಒಂದು ನಿಮಿಷ ಹೋಲ್ಡಲ್ಲಿ ಇಡ್ತಾ ಇದ್ದೀನಿ. ಬಿಕಾಸ್ ಕೆಲವೊಂದು ದಿವಸ ಹೆಂಗೆ ಮೂವ್ಮೆಂಟ್ ಆಗುತ್ತೆ ಅಂತ ನೋಡಬೇಕಲ್ಲ. ಓಕೆ, ಸೊ ಅದೇ ರೀತಿ ಮೂವ್ಮೆಂಟ್ ಕೊಟ್ಟಿಲ್ಲ, ನೋಡೋಣ. ಓಕೆ, ಸೊ ಅಪ್ಸೈಡ್ ಮೂವ್ಮೆಂಟ್ ಕೊಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ. ನೋಡೋಣ, ನಾವು ರಾಂಗ್ ಸಹ ಆಗ್ಬೋದು. ಬಿಕಾಸ್ ಒಂದು ಅಡ್ವಾಂಟೇಜ್ ಅಂದರೆ ಸ್ನೇಹಿತರೆ, ಈ ಒಂದು ಬ್ಯಾಂಕ್ ನಿಫ್ಟಿ ಸಿಕ್ಕಾಪಟ್ಟೆ ಒಂದು ನಿಫ್ಟಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿ ಬಿದ್ದಿಲ್ಲ ಅಂತಲೇ ಹೇಳ್ಬೋದು. ಇನ್ ಕೇಸ್ ನಾವು ಸ್ವಲ್ಪ ಏನಾದರೂ ಒಂದು ಬೆನಿಫಿಟ್ ಸಿಕ್ಕಿತ್ತು ಅಂತ ಹೇಳಿದ್ರೆ ನಿಫ್ಟಿನ, ಬಿಕಾಸ್ ಸೆಂಟಿಮೆಂಟು, ನಾಟ್ ಬಿಕಾಸ್ ಆಫ್ ದ ಬ್ಯಾಂಕ್ಸ್ ಸ್ಟಾಕ್ ಅಂದರೆ ಸೆಂಟಿಮೆಂಟ್ ಅಲ್ಲಿ ನೆಗೆಟಿವ್ ಬಂದಿತ್ತು ಅಂದರೆ ಬ್ಯಾಂಕ್ ನಿಫ್ಟಿ ಬಂದು ಆಲ್ಮೋಸ್ಟ್ ಒಂದು ಫಾಲೋ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು ಅಂತ ಹೇಳೋದು. ನಾನು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ನೆನ್ನೆ ವೀಡಿಯೋದಲ್ಲಿ ಸಹ ನಿಮ್ಗೆ ಹೇಳಿದ್ದೆ. ಆಲ್ಮೋಸ್ಟ್ ಈ ಒಂದು ಪೆನ್ಸಿಲ್ನ ತೊಗೊಂಡಿದ್ದೀನಿ. ಈ ಒಂದು ಲೆವೆಲ್ನ ಬ್ರೇಕ್ ಆಗಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಇನ್ನೂ ಸಹ ಬ್ರೇಕ್ ಆಗಿಲ್ಲ. ಸೊ ಪ್ರಾಬಬಲಿ ನಾಳೆ ಇದೇ ರೀತಿನ ಸೈಡ್ ವೇಸ್ ಓಪನ್ ಆಯಿತು ಅಂದರೆ 100% ಒಂದು ಬ್ರೇಕ್ ಆಗುವಂಥ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಬಟ್ ಆಗುತ್ತಾ ಇಲ್ಲ ಅಂತ ನಮಗಂತೂ ಗೊತ್ತಿಲ್ಲ. ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು, ಬಿಕಾಸ್ ಚಿಕ್ಕದಾಗಿ ಕಾಣಿಸ್ತೀವಿ. ಸುಮಾರು 1 ಅವರ್ ಕ್ಯಾಂಡಲ್ ತೋರಿಸ್ತೀನಿ ರೀ. ಯಾಕೆ, ಬಿಕಾಸ್ ನಿಮಗೆ ತುಂಬ ಚಿಕ್ಕದಾಗಿ ಕಾಣಿಸ್ತು ಅಂದರೆ 5 ಮಿನಿಟ್ಸಲ್ಲಿ ನಿಮ್ಗೆ ಅರ್ಥ ಆಗೋದಿಲ್ಲ. ನೋಡಿ, ಈ ರೀತಿ ಒಂದು ಸ್ವಿಂಗ್ಸ್ನ ಬ್ರೇಕ್ ಆಯಿತು ಅಂದರೆ 51,350 ಬ್ರೇಕ್ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ಅಲ್ಲಿಂದ ಒಂದು 500-600 ಪಾಯಿಂಟ್ಸ್ ಡೌನ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳೋದು. ಬಟ್ ಅದಾಗುತ್ತಾ ಇಲ್ಲ ಅಂತ ನಾಳೆ ಒಂದು ನೋಡೋಣ. ಇನ್ನು FOMC ಯಾವುದೋ ಒಂದು ಇಂಟ್ರೆಸ್ಟ್ ರೇಟ್ ಏನೋ ಅನೌನ್ಸ್ಮೆಂಟ್ಸ್ ಇದೆ ಅಂತ ಸಹ ನ್ಯೂಸಲ್ಲಿ ನೋಡ್ತಿದ್ದೆ. ಸೊ ಅದು ಸಹ ಏನಾದ್ರು ಬಂತು ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಮಾರ್ಕೆಟು ರಿಯಾಕ್ಷನ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳೋದು. ಯಾವ ಸೈಡ್ ರಿಯಾಕ್ಷನ್ ಮಾಡುತ್ತೆ ನನ್ನ ಒಂದು ಗೆಸ್ ಪ್ರಕಾರ
ಡೌನ್ ಸೈಡ್ ರಿಯಾಕ್ಷನ್ ಮಾಡುವಂಥ ಚಾನ್ಸಸ್ ಎಷ್ಟಿದೆ ಅಂತಲೇ ಕೇಳ್ಪಡ್ತಾ ಇದ್ದೀನಿ. ನೋಡೋಣ ನೋಡಿ 3 ಗಂಟೆ 5 ನಿಮಿಷದ ಕ್ಯಾಂಡಲ್ ಅಪ್ ಟ್ರೆಂಡ್ ಮೂವ್ ಆಗ್ತಿದೆ. ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಹೆಂಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ನೆನ್ನೆ ವೀಡಿಯೋ ಹಾಕೋದ್ಮೇಲೆ ಸುಮಾರು ಜನ ನನಗೆ ಕಮೆಂಟ್ಸ್ಗಳು ಮಾಡಿ, ಕಾಲ್ಗಳು ಮಾಡಿ, ಅದರ ಜೊತೆಗೆ ವೀಡಿಯೋದ ಕಮೆಂಟ್ಸ್ ಸಹ ಹಾಕಿ ಸ್ವಲ್ಪ ಟೆನ್ಷನ್ ಆಗಿರೋ ಥರ ಕಾಣಿಸ್ತಿತ್ತು. ಬಟ್ ಯಾವುದೇ ರೀತಿ ಟೆನ್ಷನ್ ಆಗಬೇಡಿ. ನಾನು ಹೇಳೋದು ಒಂದೇ ಸ್ನೇಹಿತರೆ, ನೀವಿರೋದು ಸ್ಟಾಕ್ ಮಾರ್ಕೆಟಲ್ಲಿ, ಅದು ಓಪನ್ ಆಗಿರುವಂಥ ಒಂದು ಮಾರ್ಕೆಟ್ ಆಗಿರೋದ್ರಿಂದ ಅಲ್ಲಿ ರಿಸ್ಕ್ ಯಾವಾಗಲೂ ಇದ್ದೇ ಇರುತ್ತೆ, ರೂಲ್ಸ್ ಯಾವಾಗಲೂ ಬಂದೇ ಬರುತ್ತೆ, ರೂಲ್ಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಅದಕ್ಕೆ ಮಾಡಬೇಕಾಗಿರೋದು ನಾವು ಒಂದು ಬಂದು ಅಡಾಪ್ಟ್ ಆಗಬೇಕು. ಸೆಕೆಂಡ್ ರೀಸನ್ ಬಂದು ನಮ್ಮ ಒಂದು ಏನಂತಾರೆ ಒಂದು ಸ್ಟ್ರಾಟಜಿ, ಅದ್ರ ಜೊತೆ ನಮ್ಮ ಒಂದು ನಾಲೆಜ್ನ ಎನ್ಹಾನ್ಸ್ ಮಾಡಬೇಕು ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಒಂದು ನಾವು ಔಟ್ ಆಫ್ ಕಂಟ್ರೋಲ್ ಇರೋದನ್ನ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋದು ಇನ್ಫಾರ್ಮೇಷನ್ ಅಂತ ರಿಯಾಲಿಟಿ ನಮಗೆ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡೋಣ 51,500 ಯಾವ ರೀತಿ ಮೂವ್ಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಜಸ್ಟ್ ರಿಕವರ್ ಆಗಿದೆ. ಓಕೆ, ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು 15,500 ಪಿ ಸೈಡ್ ಆಲ್ಮೋಸ್ಟ್ ಮೆಲ್ಟ್ ಆಗಿ ₹20-30 ಉಳಿಯುತ್ತೆ ಅಂತ ಅಂದ್ಕೊಂಡೆ. ಬಟ್ ಚಕ್ ಅಂತ ಮಾರ್ಕೆಟ್ ರಿಕವರ್ ಆಗಿಬಿಡ್ತು ಒಂದೇ ಕ್ಯಾಂಡಲಲ್ಲಿ. ಸೊ 15,500 ಪ್ರಾಬಬ್ಲಿ ಒಂದು ₹30-50 ಎಲ್ಲ ಪ್ರೀಮಿಯಮ್ ನೋಡ್ಕೊಳ್ಳೋಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಸ್ನೇಹಿತರೆ. ಎರಡು ಸೈಡ್ ಮೆಲ್ಟ್ ಆಗಿದೆ. ಸೂಪರಾಗಿ ಯಾರು 15,500 ಸ್ಟಾರ್ಟ್ ಮಾಡಿದ್ರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಿನ್ನೆ ಒಂದು ಸೆಬಿ ರೂಲ್ಸ್ ಪ್ರಕಾರ ಆಗಿರುವಂಥ ಒಂದು ರೂಲ್ಸ್ ಇಂಪ್ಲಿಮೆಂಟ್ ಮಾಡಿದ್ರೆ ನಾವೇನೇನು ಪಾಸಿಬಿಲಿಟೀಸ್ ಮಾಡ್ಬೋದು ಅನ್ನೋ ಮಾಡಬೇಕು ಅಥವಾ ಮಾಡಬಹುದು, ಏನೇನು ಮಾಡಬಾರ್ದು ಅನ್ನೋ ಒಂದು ಕೆಲವೊಂದು ಇನ್ಫಾರ್ಮೇಷನ್ನ ಕೊಲೆಕ್ಷನ್ ಮಾಡಿ ವೀಕೆಂಡ್ ಅಥವಾ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಅಷ್ಟರಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ನಿಮಗೊಂದು ಕ್ಲಾರಿಟಿ ಸಿಕ್ಕಲಿ ಅನ್ನೋ ಪರ್ಪಸ್ಗೋಸ್ಕರ. ಸೊ ಇದು ನನ್ನ ಒಂದು ವ್ಯೂಸ್ ಅಷ್ಟೇ, ನನ್ನ ವ್ಯೂಸ್ ಸಹ ರಾಂಗ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.